ಎಲ್ಲರಿಗೂ ನಮಸ್ತೆ. ತಮ್ಮೆಲ್ಲರಿಗೂ ಬೃಂದಾವನ ಬೆಳಕು ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಗೆಲುವಿನ ಹಾದಿಯಲ್ಲಿ ದೊಡ್ಡ ತಡೆಗೋಡೆ ಅಂತಂದರೆ ಅದು ಆಲಸ್ಯ. ಅದನ್ನು ನಾವು ಕೊಡವಿಕೊಂಡು ಏಳದೆ ಹೋದರೆ ಯಶಸ್ಸು ಪಡೆಯುವುದು ಅಸಾಧ್ಯ. ಕೆಲವರು ಎಷ್ಟೇ ಕಷ್ಟಪಟ್ಟರು, ಎಷ್ಟೇ ಪ್ರಾಮಾಣಿಕವಾಗಿ ದುಡಿತಾ ಇದ್ದರೂ ಅವರ ಜೀವನದಲ್ಲಿ ಏಳಿಗೆ ಅನ್ನೋದು ಇರೋದಿಲ್ಲ. ಬಡತನ ಕಷ್ಟಗಳಲ್ಲಿಯೇ ಯಾಕೆ ಉಳಿತಾರೆ? ಇನ್ನು ಕೆಲವರು ಜೀವನ ಹೇಗಿರುತ್ತೆ ಅಂತಂದರೆ, ಅವರು ಕೈ ಹಿಡಿದ ಕೆಲಸಗಳಲ್ಲಿ ಯಶಸ್ಸನ್ನು ಹೊಂದ್ತಾ ಇರ್ತಾರೆ. ಸುಖ ಶಾಂತಿ ಸಂಪತ್ತಿನಿಂದ ಅವರ ಜೀವನ ಕೂಡಿರುತ್ತೆ. ಹಾಗಾದರೆ ಇದರ ಹಿಂದಿನ ರಹಸ್ಯ ಆದರೂ ಏನು? ನಮ್ಮ ಶಾಸ್ತ್ರ ಪುರಾಣಗಳು ಏನು ಹೇಳುತ್ತೆ? ಬನ್ನಿ ನೋಡೋಣ. ನಮ್ಮ ಇಡೀ ದಿನ ಹೇಗೆ ಕಳೆಯುತ್ತೆ ಅಂತಂದರೆ, ನಿಮ್ಮ ಬೆಳಗಿನ ಸಮಯದಲ್ಲಿ ಅದು ಅಡಗಿರುತ್ತೆ. ನಾವು ಬೆಳಗ್ಗೆ ಎದ್ದ ತಕ್ಷಣ ಮಾಡುವ ಕೆಲವು ಸಣ್ಣ ತಪ್ಪುಗಳು ನಮ್ಮ ಇಡೀ ದಿನದ ಮೇಲೆ, ಹಾಗೆ ಕ್ರಮೇಣವಾಗಿ ನಮ್ಮ ಇಡೀ ಜೀವನದ ಮೇಲೆ ಪರಿಣಾಮ ಬೀರುತ್ತೆ. ಹಾಗಾಗಿ ಎಂದಿಗೂ ಕೂಡ ಈ ತಪ್ಪುಗಳನ್ನು ಬೆಳಗ್ಗೆ ಎದ್ದ ತಕ್ಷಣ ಯಾರೂ ಕೂಡ ಮಾಡಬೇಡಿ. ಇದರಿಂದ ತಕ್ಷಣವೇ ನಕಾರಾತ್ಮಕ ಪರಿಣಾಮ ಅನ್ನೋದು ಬೀರ್ತಾ ಹೋಗುತ್ತೆ. ಮೊದಲನೇದಾಗಿ ಬೆಳಗ್ಗೆ ಎದ್ದ ತಕ್ಷಣ ಎಂದಿಗೂ ಕೂಡ ಕನ್ನಡಿಯನ್ನು ನೀವು ನೋಡಬಾರ್ದು. ಹಾಗಾಗಿ ನಮ್ಮ ಹಿರಿಯರು ಮಲಗುವ ಕೋಣೆಯಲ್ಲಿ ಕನ್ನಡಿ ಇಡಬಾರ್ದು ಅಂತ ಹೇಳ್ತಾಯಿದ್ರು. ಏಕೆಂದರೆ ನಾವು ನಿದ್ರೆಯಿಂದ ಎದ್ದಾಗ ನಮ್ಮ ದೇಹದಲ್ಲಿ ತಾಮಸಿಕ ಮತ್ತು ನಕಾರಾತ್ಮಕ ಶಕ್ತಿ ಅನ್ನೋದು ತುಂಬಿರುತ್ತೆ. ಮುಖದಲ್ಲಿ ಆಯಾಸ ಜಡತ್ವ ಅನ್ನೋದು ಇರುತ್ತೆ. ನಾವು ಹಾಗೆ ಕನ್ನಡಿ ನೋಡಿದರೆ ಆ ನಕಾರಾತ್ಮಕ ಶಕ್ತಿ ನಮ್ಮೊಳಗೆ ಮತ್ತೆ ಪ್ರವೇಶಿಸುತ್ತೆ. ಹಾಗಾಗಿ ಅದರ ಬದಲು ನಾವು ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಕೈಗಳನ್ನು ನೋಡಬೇಕು. ನಂತರ ಇಷ್ಟ ದೇವರ ಫೋಟೋವನ್ನು ನೋಡಿ, ಹಾಗೆ ರಾತ್ರಿ ಊಟ ಆದ ನಂತರ ಅಡುಗೆ ಮನೆಯಲ್ಲಿ ಸಿಂಕನ್ನು ಕ್ಲೀನಾಗಿ ಇಟ್ಟಿರಬೇಕು. ಕೊಳಗೋ ಪಾತ್ರೆಗಳನ್ನು ಹಾಗೆ ಎಂದಿಗೂ ಕೂಡ ಬಿಡಬಾರ್ದು. ಅಡುಗೆ ಮನೆಯಲ್ಲಿ ತಾಯಿ ಅನ್ನಪೂರ್ಣೇಶ್ವರಿ ಮತ್ತು ಲಕ್ಷ್ಮೀ ದೇವಿ ನೆಲೆಸಿರ್ತಾರೆ. ರಾತ್ರಿ ಪೂರ್ತಿ ಕೊಳಗೋ ಪಾತ್ರೆಗಳನ್ನು ಇಡೋದ್ರಿಂದ ಮನೆಯಲ್ಲಿ ದಾರಿದ್ರ್ಯ ಮತ್ತು ಈ ನಕಾರಾತ್ಮಕ ಶಕ್ತಿ ಅನ್ನೋದು ಹೆಚ್ಚುತ್ತಾ ಹೋಗುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ನೀವು ಆ ಕೊಳಗೋ ಪಾತ್ರೆಗಳನ್ನು ನೋಡೋದ್ರಿಂದ ನಮ್ಮ ಇಡೀ ದಿನ ಅನ್ನೋದು ಹಾಳಾಗಿಬಿಡುತ್ತೆ. ಅಲ್ಲಿಂದನೇ ಹಾಳಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ನೀವು ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಸ್ವಂತ ನೆರಳನ್ನು ಕೂಡ ಅಥವಾ ಬೇರೆಯವರ ನೆರಳನ್ನು ಕೂಡ ನೀವು ನೋಡಬಾರ್ದು. ವಿಶೇಷವಾಗಿ ಪಶ್ಚಿಮ ದಿಕ್ಕಿನಲ್ಲಿ ಬೀಳುವ ನೆರಳನ್ನು ನೋಡುವುದು ರಾಹುವಿನ ಪ್ರಭಾವವನ್ನು ಅದು ಹೆಚ್ಚು ಮಾಡುತ್ತೆ. ಇದು ನಮ್ಮ ಮನಸ್ಸಿನಲ್ಲಿ ಅನಾವಶ್ಯಕವಾದಂಥ ಭಯ ಗೊಂದಲವನ್ನು ಸೃಷ್ಟಿ ಮಾಡುತ್ತೆ. ಇದರ ಬದಲು ನೀವು ಸೂರ್ಯನ ಬೆಳಕನ್ನು ನೋಡಬೇಕು. ಸೂರ್ಯನ ಬೆಳಕನ್ನು ನೀವು ಬೆಳಗ್ಗೆ ಎದ್ದು ನೋಡಿದ್ರೆ ನಿಮ್ಮ ಇಡೀ ದಿನ ಕೂಡ ತುಂಬ ಶಾಂತತೆಯಿಂದ ಪ್ರಶಾಂತತೆಯಿಂದ ಕೂಡಿರುತ್ತೆ. ಹಾಗೆ ನೀವು ಈ ಹಿಂಸಾತ್ಮಕ ಮತ್ತು ಕ್ರೂರವಾದಂಥ ಪ್ರಾಣಿಗಳ ಚಿತ್ರಗಳನ್ನು ನೋಡಬಾರ್ದು. ಫಾರ್ ಎಕ್ಸಾಂಪಲ್, ಈಗ ಬೇಟೆಯಾಡ್ತಿರ್ತಕ್ಕಂಥ ಹುಲಿ ಸಿಂಹ ಮತ್ತು ಪರಸ್ಪರ ಜಗಳ ಆಡ್ತಾ ಇರ್ತಕ್ಕಂಥ ಪ್ರಾಣಿಗಳ ಫೋಟೋ, ಅದೇ ರೀತಿ ಎದ್ದ ತಕ್ಷಣ ನೀವು ಮನೆಯಲ್ಲಿ ಜಗಳವಾಡೋದು ಅಥವಾ ಟಿವಿಯಲ್ಲಿ ಜಗಳ ಆಡ್ತಾ ಇರೋದನ್ನು ನೋಡುವಂಥದ್ದು, ಈ ಹಿಂಸಾತ್ಮಕ ದೃಶ್ಯಗಳನ್ನು ನೀವು ನೋಡುವುದನ್ನು ಮಾಡಬಾರ್ದು. ಇದರಿಂದ ನಿಮ್ಮ ದಿನವಿಡೀ ಮನಸ್ಸಿನಲ್ಲಿ ಕೋಪ, ವಿವಾದ, ಸಂಬಂಧಗಳಲ್ಲಿ ಬಿರುಕು ಅನ್ನೋದು ಉಂಟಾಗ್ತಾ ಹೋಗುತ್ತೆ. ಈ ರೀತಿ ನೀವು ಬೆಳಗ್ಗೆ ಎದ್ದ ತಕ್ಷಣ ಈ ಒಂದು ವಿಷಯಗಳ ಮೇಲೆ ಗಮನ ಕೊಡಬೇಕು. ಆದಷ್ಟು ನೀವು ನಿಮ್ಮ ಕೈಗಳನ್ನು ನೋಡಿಕೊಂಡು ಕರಾಗ್ರ ವಸತೆ ಮಂತ್ರವನ್ನು ಹೇಳಿಕೊಂಡು ನಿಮ್ಮ ಇಷ್ಟ ದೇವರ ಫೋಟೋವನ್ನು ನೋಡಿಕೊಂಡು ನೀವು ಮುಖವನ್ನು ಸ್ವಚ್ಛವಾಗಿ ತೊಳ್ಕೊಂಡ ಮೇಲೆ ನೀವು ಕನ್ನಡಿಯನ್ನು ನೋಡಬೇಕಾಗತ್ತೆ. ಈ ರೀತಿ ನೀವು ಬೆಳಗಿನ ಒಂದು ದಿನವನ್ನು ಕಳೀತಾ ಹೋದರೆ ನಿಮ್ಮ ಇಡೀ ದಿನ ಅನ್ನೋದು ಪ್ರಶಾಂತವಾಗಿ ಕೂಡಿರುತ್ತೆ. ನೀವು ಆಲ್ರೆಡಿ ಈಗಾಗಲೇ ತಪ್ಪುಗಳನ್ನು ಮಾಡ್ತಾ ಇದ್ದರೆ ಅವುಗಳನ್ನು ನಿಲ್ಲಿಸಿ ಮತ್ತು ಈ ದೈವಿಕ ಕೆಲಸಗಳನ್ನು ನೀವು ಪಾಲಿಸ್ತಾ ಹೋದರೆ ನಿಮ್ಮ ಜೀವನದಲ್ಲಿ ಮತ್ತು ನಿಮ್ಮ ಮನೆಯಲ್ಲಿ ಖಂಡಿತವಾಗಿ ಒಂದು ಅದ್ಭುತವಾದಂಥ ಒಂದು ಸಕಾರಾತ್ಮಕ ಬದಲಾವಣೆಯನ್ನು ನೀವು ಕಾಣಬಹುದು. ಈ ಒಂದು ಆಧ್ಯಾತ್ಮಿಕವಾದ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.